ನಾವು SP ಅವರು DC ಅವರು ಎಲ್ಲ ಕೂತ್ಕೊಂಡು CO ಎಲ್ಲ ಇದ್ದಾರೆ, ಏನು ಮಾಡೋದು ಅನ್ನೋದು ನೋಡಬೇಕು. ಏನು ಮಾಡೋದು, ಕೇಸ್ ಹಾಕಿದ್ರಲ್ಲ ಈಗ ಮೊನ್ನೆ ಗುಡ್ಡದ ಕುಸಿತದ್ದು, ಫಾರೆಸ್ಟ್ ಕೇಸ್ ಹಾಕಿದ್ರು, ನಮ್ಮ ಪೊಲೀಸ್ ಇಲಾಖೆಯವ್ರು ಕೇಸ್ ಹಾಕಿದ್ರು, ಅವರು ಎಲ್ಲ ಇಲಾಖೆಗಿಂತ ದೊಡ್ಡವರಾಗಿಬಿಟ್ಟಿದ್ದಾರೆ. IRB ಅವರು ನೋಡುವ ಹಳೇದು ಬಂದ್ ಮಾಡಿ ಇಟ್ಟಿದ್ದಾರೆ. ಸರ್, ಈಗ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು 439 ಕಡೆಯಲ್ಲಿ ಭೂಕುಸಿತ ಆಗ್ತದೆ ಅಂತ ಹೇಳಿದ್ದಾರೆ. ಈ ಹಿಂದಿನ ಜಿಲ್ಲಾಧಿಕಾರಿಗಳ ಮೂಲಕ 189 ಕೋಟಿದು ಪ್ರಸ್ತಾವನೆ ಹೋಗಿದೆ ಸರ್, ಕೇಂದ್ರ ಸರ್ಕಾರಕ್ಕೆ ರಾಜ್ಯದಿಂದ ಹೋಗಿದೆ, ಅದು ಬಿಡುಗಡೆ ಆಗಿಲ್ಲ. ಈಗ ಜಿಲ್ಲಾ ಸಮಿತಿಯನ್ನು ರಚನೆ ಮಾಡಿದೆ ಸರ್ಕಾರ, ಬಟ್ 100 ಕೋಟಿ ಮಿತಿಯನ್ನು ಹಾಕಿದೆ. ಈ ನಮ್ಮ ಜಿಲ್ಲೆಗೆ ಏನಾದರೂ ಹೆಚ್ಚುವರಿ ಕೇಳ್ತೀರಾ ಹೇಗೆ ಅಂತ? ನಾವು ಕೇಳಿದ್ದೇವೆ, ನೀವೇ ಹೇಳಿದ್ರೆ ಈಗ 3 ಕೋಟಿ ಕೇಳಿದ್ದೇವೆ, 3,000 ಕೋಟಿ ಹೋಗಿದೆ ಹೆಚ್ಚು ಕಡಿಮೆ, ಆಯ್ತಾ? ನಾವು ಈಗ 100 ಕೋಟಿ ಕೊಟ್ಟರೆ ಎಮರ್ಜೆನ್ಸಿ ಯಾವ್ಯಾವ್ದು ವರ್ಕ್ ಇದೆ ಅದನ್ನು ತಗೊಳ್ಬೇಕಾಗ್ತದೆ. ಅಲ್ಲ, ಹೆಚ್ಚುವರಿ ಕೇಳಿದ್ದೇವೆ ನಾವು ಯಾವಾಗಲೂ ಕೇಳ್ತಾ ಇದ್ದೇವೆ. ನಾವು ಕರ್ನಾಟಕದವರು ಭಾಳ ಮುಂದೋಗಿದ್ದೇವೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ಅವ್ರ ಹತ್ರ ಬರ ಪರಿಹಾರ ಕೊಡಿಸುವಂಥ ಪರಿಸ್ಥಿತಿಲಿ BJP ಗೌರ್ಮೆಂಟ್ ಇದೆ ಸೆಂಟ್ರಲಲ್ಲಿ. ಇದಕ್ಕಿಂತ ಮತ್ತೆ ಏನು ಕೋರ್ಟಿಗೆ ಹೋಗೋದಾಗ್ತದೋ ಏನೋ ಗೊತ್ತಿಲ್ಲ. ಇಲ್ಲ ಏನಾದರೂ ಬೇಗ ಕೊಟ್ಟರೆ ಒಳ್ಳೆಯದು ಸರ್. ಅದು ಗುಡ್ಡ ಕುಸಿತನ ಪ್ರಕೃತಿ ವಿಕೋಪ ಅಂತಂದ್ರು, ಈ ಹೈವೇ ಎಲ್ಲ ನಿರ್ಲಕ್ಷ್ಯದಿಂದ ಆಗ್ತಾ ಇದೆ. ಈ ರೋಡಿಗೂ ಒಂದು ಅಧಿಕಾರಿ ಸಹ ನಮ್ಮ ರಾಜ್ಯ ಸರ್ಕಾರದಿಂದ ಇಲ್ಲ. ಎಲ್ಲನೂ 100% ಕೇಂದ್ರ ಸರ್ಕಾರನೇ ಹೊಣೆ. ಕೇಂದ್ರ ಸರ್ಕಾರನೇ ಕಂಟ್ರೋಲ್ ಮಾಡಬೇಕು. ಕೇಂದ್ರ ಸರ್ಕಾರ ಇದನ್ನು ಕಂಟ್ರೋಲಲ್ಲಿ ಕೇಂದ್ರ ಸರ್ಕಾರ ಇಟ್ಕೊಂಡಿದೆ. ನಮ್ಗೆ ಯಾವುದೇ ಅಧಿಕಾರ ಇಲ್ಲ. ಅವರಿಗೆ ಬೇಕಾದದ್ದು ಏನು ವ್ಯವಸ್ಥೆ ಮಾಡಿ ಕೊಡಬೇಕು, ಅವರಿಗೆ ಕ್ರಷರ್ ಕೊಡಬೇಕು, ಅವರಿಗೆ ಭೂಮಿ ಬಿಟ್ಟು ಕೊಡಬೇಕು, ಬಡವರ ಮನೆ ಬೇಕಾದ್ರೂ ಹೋಗಲಿ, ಏನೂ ಹೋಗಲಿ, ಹೈವೇ ಬೇಕು ಅಂದರೆ ದೇಶ ಅಭಿವೃದ್ಧಿ ಆಗಬೇಕಲ್ಲ, ನಾವು ಅಭಿವೃದ್ಧಿ ಆಗಬೇಕಲ್ಲ, ಅದಕ್ಕೆ ಮಾಡಿದೆವು. ಅದು ಬಿಟ್ಟು ನಮ್ಮ ಕಂಟ್ರೋಲ್ ಏನೂ ಇಲ್ಲ. ಆದರೂ ಸೆಂಟ್ರಲ್ನವರು ಇವತ್ತಿನವರೆಗೂ ತುಟಿ ಬಿಚ್ಚೋದಿಲ್ಲ. ಯಾಕೆ? ಅಲ್ಲ, ಅವ್ರ ಸಂಬಂಧ ಇಲ್ಲ ಅಂದೇಳಿ ಹೇಳಿ. ಸರ್, ಈಗ NHAIದು ಕರ್ನಾಟಕ ರಾಜ್ಯ ಮಟ್ಟದ ಅಧಿಕಾರಿ ಒಬ್ಬರು ಮಾಧ್ಯಮವೊಂದನ್ನು ಸಂದರ್ಶನ ಕೊಟ್ಟು, ಶಿರೂರು ಗುಡ್ಡ ಕುಸಿತದಲ್ಲಿ NHAIದು ಯಾವುದೂ ಲೋಪ ಇರುವಂತಹ ಯಾವ ವರದಿನೂ ನಮ್ಮನ್ನು ಬೊಟ್ಟು ಮಾಡ್ತಾ ಇಲ್ಲ, ಅದು ಪ್ರಾಕೃತಿಕ ವಿಕೋಪ ಕಾರಣ ಅಂತ ಜಾರ್ಕೊಂಡಿದ್ದಾರೆ. ಅದು ಅಲ್ವೇ ಅಲ್ಲ, ಅದು ಸುಳ್ಳು. ನಿಮ್ಮ TVಲಿ ಬಂದಿದ್ದು ನಾನು ನೋಡ್ಕೊಂಡಿದ್ದೇನೆ. 1 ವರ್ಷದ ಹಿಂದೆ ಅಲ್ಲಿ ಬಂದು ಅದು ಬೀಳ್ತದೆ ಅಂದೇಳಿ ಹೇಳಿದಾಗ್ಲೂ NHAIನವರು ಮಾಡಲಿಲ್ಲ ಅಂತ ಹೇಳಿದ್ರೆ ಯಾರು ಕಾರಣ? ಹಂಗಾದ್ರೆ ನಿಮ್ಮ TVಲಿ ಬಂದಿದ್ದು ನೋಡಿದ್ದು ನಾನು, ಮತ್ತೆ ರಿಪೋರ್ಟ್ ಇದೆ ನನ್ನದು. ಎಸ್ ಸರ್. ಓಕೆ, ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.